ಜಗತ್ತನ್ನ 1% ಜನ ಕಂಟ್ರೋಲ್ ಮಾಡ್ತಿರ್ತಾರಂತೆ. ಆಮೇಲೆ 5% ಜನ ಇವ್ರನ್ನ ವಿರೋಧ ಮಾಡ್ತಿರ್ತಾರಂತೆ. ಈ 5% ಜನರ ಬಾಯಿ ಮುಚ್ಚಿಸೋಕೆ ಇವರು 4% ಜನರನ್ನ ಚೂ ಬಿಡ್ತಾರಂತೆ. ಉಳಿದಿರೋ 90% ಜನ ಯಾವಾಗ್ಲೂ ಮಕ್ಕೊಂದೇ ಇರ್ತಾರಂತೆ. 1945ರಲ್ಲಿ 2ನೇ ವಿಶ್ವ ಯುದ್ಧ ಮುಗಿದ ನಂತರ ಇಲ್ಲಿರುವಂತಹ ಅಮೆರಿಕ, ಇಲ್ಲಿರುವಂತಹ ರಷ್ಯಾ ನಡುವೆ ಏನು ಸ್ಟಾರ್ಟ್ ಆಯ್ತು? ಕಾಂಪಿಟೇಷನ್ ಸ್ಟಾರ್ಟ್ ಆಯ್ತು. ಓಕೆ, ಸೊ ಈ ಕಾಂಪಿಟೇಷನ್ ಏನ್ ಸ್ಟಾರ್ಟ್ ಆಯ್ತಲ್ಲ, ರಷ್ಯಾನವರು ಹಂತ ಹಂತವಾಗಿ, ಇದು ರಷ್ಯಾ ಇಲ್ಲಿವರೆಗೂ ಇತ್ತು, ತುಂಬಾ ದೊಡ್ಡದಾಗಿತ್ತು. ಇಲ್ಲಿರುವಂತ ಅಫ್ಘಾನಿಸ್ತಾನದಲ್ಲಿರುವಂತ ಪ್ರದೇಶವನ್ನು ಕೂಡ ತಮ್ಮ ಹತೋಟಿಗೆ ಇಟ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದ್ರು. ಓಕೆ, ಆಗ ಅಮೆರಿಕ ಏನ್ ಮಾಡ್ತು ಅಂತ ಅಂದ್ರೆ, ಅಫ್ಘಾನಿಸ್ತಾನದಲ್ಲಿ ಕೆಲವೊಂದು ಉಗ್ರ ಸಂಘಟನೆಗಳಿಗೆ ಬೆಂಬಲ ಕೊಡ್ತು, ಅವ್ರಿಗೆ ಶಸ್ತ್ರಾಸ್ತ್ರ ಕೊಡ್ತು, ದುಡ್ಡು ಕೊಡ್ತು. ಅವರು ರಷ್ಯಾದ ವಿರುದ್ಧ ಬಂಡೆದ್ರು. ಅವ್ರು ಏನ್ ಮಾಡಿದ್ರು? ರಷ್ಯಾ ವಿರುದ್ಧ ಹೋರಾಟವನ್ನ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಾದ ನಂತರ 1992ರಲ್ಲಿ ಏನಾಯ್ತು? ರಷ್ಯಾ ವಿಘಟನೆ ಆಯ್ತು. ಇಲ್ಲಿ ಒಂದು 5-6 ದೇಶಗಳು ಹುಟ್ಕೊಂಡು ರಷ್ಯಾ ಆ ಕಡೆ ಉಳಿದ್ ಬಿಡ್ತು. ಇಲ್ಲಿ ಅಫ್ಘಾನಿಸ್ತಾನದಲ್ಲಿ ಇದ್ದಂತಹ ಅದರ ಹತೋಟಿ ಹೋಯ್ತು. ಈಗ ಇಲ್ಲಿ ಅಫ್ಘಾನಿಸ್ತಾನ ಇಲ್ಲೇ ಇದೆ, ಅದ್ರ ಪಕ್ಕದಲ್ಲೇ ಏನಿದೆ? ಪಾಕಿಸ್ತಾನ ಇದೆ. ಸೊ ಅದರಿಂದ ಆ ಉಗ್ರ ಸಂಘಟನೆಗಳಿಂದ ಸ್ಫೂರ್ತಿ ಪಡೆದಂತಹ ಪಾಕಿಸ್ತಾನ ಇಲ್ಲೂ ಕೂಡ ಕೆಲವು ಉಗ್ರ ಸಂಘಟನೆಗಳು ಹುಟ್ಕೊಂಡ್ವು. ಈ ಉಗ್ರ ಸಂಘಟನೆಗಳು ಯಾವ್ದ್ರ ಮೇಲೆ ದಾಳಿ ಮಾಡೋಕ್ ಸ್ಟಾರ್ಟ್ ಮಾಡಿದ್ವು? ಭಾರತ ಮೇಲೆ ದಾಳಿ ಮಾಡೋಕ್ ಸ್ಟಾರ್ಟ್ ಮಾಡಿದ್ವು. ಈಗ ಜಗತ್ನಲ್ಲಿರುವಂತ ಎಲ್ಲಾ ದೇಶಗಳು ಸೇರ್ಕೊಂಡು ಇಲ್ಲಿರುವಂತ ಉಗ್ರರ ಮೇಲೆ ದಾಳಿ ಮಾಡಿದ್ರೆ ಒಂದೇ ದಿನದಲ್ಲಿ ಕೊಂದು ಬಿಡ್ಬೋದಲ್ವ? ಅವ್ರನ್ನ ಮಾಡ್ಬಿಡ್ಬೋದಲ್ಲ, ಬಟ್ ಕೊಲ್ಲಲ್ಲ ಅವ್ರು. ಯಾಕಂದ್ರೆ ಈ ಸಮಸ್ಯೆ ಬಗೆಹರಿತ ಅನ್ಕೊಡ್ರಿ. ಯಾವುದು? ಪಿಒಕೆ ಸಮಸ್ಯೆ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಇರುವಂತ ಪಿಒಕೆ ಸಮಸ್ಯೆ ಇವತ್ತು ಬಗೆಹರಿತು ಅಂದ್ರೆ, ಆ ಕಡೆ ಪಾಕಿಸ್ತಾನ ಬೆಳೆಯೋಕ್ ಸ್ಟಾರ್ಟ್ ಆಗತ್ತೆ, ಈ ಕಡೆ ಭಾರತ ಬೆಳೆಯೋಕ್ ಸ್ಟಾರ್ಟ್ ಆಗತ್ತೆ. ಆಗ ಅಮೆರಿಕ ಹಿಂದುಳಿಯುತ್ತೆ. ಅಮೆರಿಕ ಅವ್ರ ಉದ್ದೇಶ ಏನು? ಜಗತ್ತು ಒಟ್ಟು ಜಗಳಾಡ್ತಾನೆ ಇರಬೇಕು. ಯಾಕಂದ್ರೆ ತಾವು ಬೆಳಿಬೇಕು. ಇರಾನ್ ಅಂತ ಆಗ್ಲೇ ಹೇಳಿದೆ, ಅದ್ರ ಪಕ್ಕದಲ್ಲಿ ಇರಾಕ್ ಇದೆ. ಅವ್ರಿಬ್ಬರ ನಡುವೆ ಜಗಳ ಹಚ್ಚಿತ್ತು. ಈಗ ಮೊನ್ನೆ ಇಸ್ರೇಲ್ ಮತ್ತೆ ಇರಾನ್ ನಡುವೆ ಜಗಳ. ಹೀಗೆ ಇಲ್ಲಿರುವಂತ ಯಾವ ದೇಶಗಳನ್ನು ಕೂಡ ನೆಮ್ಮದಿಯಿಂದ ಇರೋಕ್ ಬಿಡ್ತಾ ಇಲ್ಲ ಅಮೆರಿಕ. ಕಾರಣ ಏನು? ಇಲ್ಲಿ ಬಹಳಷ್ಟು ಆಯಿಲ್ ಇದೆ. ಸೊ ಉಗ್ರವಾದ ಅನ್ನುವಂಥದ್ದು ಏನಿದೆ ನೋಡ್ರಿ, ಈ ಭಾಗದಲ್ಲಿ ಬಹಳಷ್ಟು ಬೆಳೆದಿದೆ ಅದು. ಇಲ್ಲಿ ಏನಿದೆ, ನಮ್ಮ ಭಾರತ ಗಡಿ ದಾಟಿ ಬಿಟ್ರೆ ನೀವು ಇಲ್ಲಿ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಅಲ್ಲಿ ನೋಡ್ರಿ, ಅಫ್ಘಾನಿಸ್ತಾನದಲ್ಲಿ ಉಗ್ರರೇ ಆಡಳಿತ ಮಾಡ್ತಾ ಇದಾರೆ ಈಗ, ತಾಲಿಬಾನ್ ಅವ್ರೆ. ಆ ತಾಲಿಬಾನ್ ಬೆಳೆಸಿದ್ದೆ ಅಮೆರಿಕ. ಆ ಒಂದು ಸಂಘಟನೆನ ಹುಟ್ಟು ಹಾಕಿದ್ದೆ ಅಮೆರಿಕ. ಓಕೆ, ಆಮೇಲೆ ಇಲ್ಲಿ ISIS ಅಲ್ವಾ ಅದು? ಸೊ ಆ ಸಂಘಟನೆಗಳು, ಸಿರಿಯಾ ಅಂತ ಇದೆ, ಅಲ್ಲೆಲ್ಲ ಜಗಳ, ಎಲ್ಲಾ ಕಡೆ ಒಟ್ಟು ಅಶಾಂತಿ. ಬೇರೆ ಬೇರೆ ದೇಶಗಳಲ್ಲಿ ಅಶಾಂತಿ ಉಂಟು ಮಾಡೋದು, ತಾನು ಮಾತ್ರ ಟೆಕ್ನಾಲಜಿಯಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಬೆಳೀತಾ ಹೋಗೋದು. ಇದು ಅಮೆರಿಕದ ಪ್ಲಾನ್.